ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ನಾವಿವತ್ತು ಶಾಂತಿನಗರದಲ್ಲಿರುವಂತಹ ಕೋರ್ಟ್ಯಾರ್ಡ್ ರೆಸ್ಟೋರೆಂಟಲ್ಲಿದ್ದೀವಿ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನೋಡಿ, ಚೇತನ್ ಡಿಸೋಜ ಅವರು. ಇವತ್ತು ಬೇರೆ ಬೇರೆ ಭಾಷೆಗಳಲ್ಲಿ ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸ್ಟಂಟ್ ಕಂಪೋಸ್ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ ಇವತ್ತು ಡೈಲಿ ಮಾಧ್ಯಮಕ್ಕೆ ಅವರು ಸಿಕ್ಕಿದ್ದಾರೆ. ಸೊ ಹೇಗೆ ಅವರ ಸಿನಿ ಜರ್ನಿ ಶುರುವಾಯಿತು, ಏನೆಲ್ಲ ಮಾಡ್ತಿದ್ದಾರೆ, ಈಗ ಯಾವ್ಯಾವ ಸಿನಿಮಾಗಳು ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಇವತ್ತು ಚೇತನ್ ಡಿಸೋಜ ಅವ್ರನ್ನ ಮಾತಾಡಿಸ್ಲಿಕ್ಕೆ ಪ್ರಮುಖವಾದ ಕಾರಣ ಮ್ಯಾಕ್ಸ್. ಇದೇ ಡಿಸೆಂಬರ್ 25ನೇ ತಾರೀಕು ಮ್ಯಾಕ್ಸ್ ಬರ್ತಾ ಇದೆ. ಚೇತನ್ ಜಿ ಹೇಗಿದ್ದೀರಿ? ನೀವು? ನಾನು ಸೂಪರ್ ಕೂಲ್. ಓಕೆ, ಫಸ್ಟ್ ಮ್ಯಾಕ್ಸ್ ಈಗ ಸದ್ಯಕ್ಕೆ ಏನು ಟ್ರೆಂಡಿಂಗಲ್ಲಿರೋದು, ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರೋದು. ಮ್ಯಾಕ್ಸ್ ಅಂದ ತಕ್ಷಣ ಏನು ನೆನಪಾಗುತ್ತೆ ಹೇಳಿ? ಮ್ಯಾಕ್ಸ್ ಜರ್ನಿ ಹೇಗೆ ಶುರುವಾಯಿತು? ಫಸ್ಟ್ ಆಫ್ಕೋರ್ಸ್ ನೆನಪಾಗೋದು ಸುದೀಪ್ ಸರ್. ಓಕೆ, ಜರ್ನಿ ಅಂದರೆ ನಾನೊಂದು ಸುದೀಪ್ ಸರ್ಗೆ ನಾನೊಂದು ರೀಸೆಂಟ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ. ಓಕೆ, 2023 ಲಾಸ್ಟ್ ಇಯರ್ ಓಕೆ, ಮೇ ಅಲ್ಲಿ ನಾನೊಂದು ಮೆಸೇಜ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸುದೀಪ್ ಸರ್, ಐ ವುಡ್ ಲೈಕ್ ಟು ವರ್ಕ್ ವಿತ್ ಯು ಅಂಡ್ ದ ಡೇ ಐ ವರ್ಕ್ ವಿತ್ ಯು ಐ ವಿಲ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಅಂಡ್ ಪೋಸ್ಟ್ ಇಟ್ ಅಂತ. ಸುಮ್ನೆ ನಂಗೆ ಗೊತ್ತಿತ್ತು ಅವ್ರು ನೋಡಲ್ಲ ಅಂತ. ಓಕೆ, ಆಯ್ತಾ? ಮ್ಯಾನಿಫೆಸ್ಟೇಷನ್. ಓಕೆ, ಅದೇ ವರ್ಷ ಮೇ ಅಲ್ಲಿ ಮಾಡಿದ್ದು, ನಾನು ಅಕ್ಟೋಬರ್ ಅಲ್ಲಿ ಅವರ ಸೆಟ್ ಅಲ್ಲಿ ಅವರ ಫಸ್ಟ್ ಫೈಟ್ ಮಾಡ್ತಾ ಇದ್ದೆ. ಸೊ ಅದು ನನ್ಗೂ ನೆನಪಿರಲ್ಲ, ನಾನು ಮೆಸೇಜ್ ಮಾಡಿದೆ ಅಂತ. ವಿದಿನ್ 6 months ಡಿಸ್ಕಷನ್ ವಿದಿನ್ 4 months ಆಯ್ತು. ಓಕೆ, ಸೊ ಇದೆಲ್ಲ ಮ್ಯಾಜಿಕಲ್. ನಾವೇನೋ ಥಿಂಕ್ ಮಾಡಿರ್ತೇವೆ, ಕೆಲಸ ಇರ್ತೀವಿ ನಾವು ಮನಸ್ಸಿಂದ ಏನಾದ್ರೂ ಅದನ್ನು ಬಯಸಿದ್ರೆ ಅದು ಆಗುತ್ತೆ. ಬಟ್ ಅದಕ್ಕೆ ನಮ್ಮ ಎಫರ್ಟ್ ಇರ್ಬೇಕಾಗುತ್ತೆ. ಸುಮ್ಮನೆ ಅದು ಬಯಸ್ಕೊಂಡು ಎಲ್ಲ ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೆ ಅದು ಮ್ಯಾನಿಫೆಸ್ಟೇಷನ್ ಇರ್ಲಿ ಏನಿರ್ಲಿ, ಅದಕ್ಕಾಗಿ ಪೂರ್ವಕ ನಮ್ಮ ಸಪೋರ್ಟ್ ಎಫರ್ಟ್ ಇರ್ಲಿ, ಪ್ರಯತ್ನ ಇರ್ಲೇಬೇಕಾಗುತ್ತೆ. ಸೊ ಅದೊಂದು ಅಲ್ಲಿ ಹೋದ್ಮೇಲೆ ಈ ಸ್ಟಾರ್ ಸುದೀಪ್ ಸರ್ ಅವ್ರ ಜೊತೆ ನಾನು ರನ್ನದಲ್ಲಿ ಒಂದಷ್ಟು ಮಾಡಿದೆ. ರನ್ನದಲ್ಲಿ ಜಂಗಲ್ ಮೇ ಬಬ್ಬರ್ ಶೇರ್, ಅದು ಸಿಂಗಲ್ ಶೇರ್ ಅದರಲ್ಲಿ ಪಲ್ಟಿ ಹೊಡಿತಿದ್ದೇವೆ ನಾವು, ನಮ್ ಟೀಮ್. ಆಯ್ತಾ? ಜಿಮ್ನಾಸ್ಟಿಕ್ಸ್ ಅದೆಲ್ಲ ಮಾಡ್ತಿದ್ದೆವು. ಕಟ್ ಮಾಡಿದ್ರೆ ಈಗ ಅವ್ರ ಜೊತೆ ಸ್ಟಂಟ್ ಡೈರೆಕ್ಷನ್ ಮಾಡ್ತದೆ. ಅದೇ ದೊಡ್ಡ ಅಚೀವ್ಮೆಂಟ್ ನನ್ಗೆ. ಅಂತ ಸ್ಟಾರ್ ಜೊತೆ ಒಂದು ತುಂಬಾ ವರ್ಷ ಮೊದಲು ಏನೋ ಒಂದು ಸಣ್ಣ ಮಾಡಿ ಈಗ ಬಂದು ಈ ಲೆವೆಲ್ಗೆ ಮಾಡ್ತಾ ಅಂತ ಹೇಳಿದ್ರೆ ಅದು ಒಂದು ಅಚೀವ್ಮೆಂಟೇ ಫೀಲ್ ಆಗುತ್ತೆ. ಸಣ್ಣ ವಿಷಯ ಅಲ್ಲ. ಹೌದು. ಸೊ ಅದು ಮತ್ತೆ ಅವರು ಮಾಡಿದ ದ ವೇ ಹಿ ಲುಕ್ಡ್ ಅಟ್ ಮೀ, ದ ವೇ ಹಿ ಟ್ರೀಟೆಡ್ ಮೀ, ಲೈಕ್ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇದೆ. ನಾವು ನಿನ್ನೆ ಬಂದವರು, ನೀನು ನಿನ್ನೆ ಬಂದವನಂತ ನನಗೆ ಫೀಲಿಂಗ್ ಕೊಡ್ಲ ಅವರು. ನಂತರ ಏನೋ ಕಲೆ ಇದೆ, ನಂತರ ಏನೋ ಟ್ಯಾಲೆಂಟ್ ಇದೆ ಅಂತ ಹೇಳ್ಕೊಂಡು ನನಗೆ ಕಂಫರ್ಟ್ ಮಾಡಿ ಅದರ ಪ್ರಕಾರ ನನಗೆ ನಂತರ ಕೆಲಸ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದ್ರು. ಸೊ ಅದೇ ಒಂದು ದೊಡ್ಡ ಗುಣ ಅವ್ರ ಹತ್ರ. ಮ್ಯಾಕ್ಸ್ ಟೈಟಲ್ ನಲ್ಲೇ ಒಂಥರ ಒಂದು ಮಜಾ ಇದೆ. ಹೌದು, ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಅನ್ನೋ ತರ ಈಗ ಒಂದು ಚರ್ಚೆ ಟಾಕ್ ಆಗ್ತಾ ಇದೆ. 2 ವರ್ಷ ಆದ್ಮೇಲೆ ಸುದೀಪ್ ಸರ್ ಬಿಗ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ಈ ಕ್ಷಣ ಹೇಗಿದೆ ಎಕ್ಸೈಟ್ಮೆಂಟ್ ನಿಮಗೆ? ಎಕ್ಸೈಟ್ಮೆಂಟ್ ಅಂದ್ರೆ ಈಗ ನೀವು ಹೇಳಿದ ಪ್ರಕಾರ 2 ವರ್ಷದಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಸುದೀಪ್ ಸರ್ ಅನ್ನು ದೊಡ್ಡ ಪರದೆ ಮೇಲೆ ನೋಡ್ಲಿಕ್ಕೆ. ತುಂಬಾ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೇವೆ. ಅದರ ಜೊತೆ ನಮ್ದೊಂದು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಅಲ್ವಾ. ನಾವೇನೋ ಒಂದು ಸಣ್ಣ ಪ್ರಾಯದಿಂದ ಅವ್ರಿಗೆ ನೋಡ್ತಾ ಇದ್ದೇವೆ ದೊಡ್ಡ ಪರದೆಯಲ್ಲಿ. ನಾವೇನೋ ಒಂದು ರೀತಿಯಲ್ಲಿ ನೋಡ್ಬೇಕಂತ ಮನಸ್ಸು ಮಾಡ್ತಿದ್ದೆವು ನಾನು ಪರ್ಸನಲಿ. ಸೊ ಅದನ್ನು ಒಂದು ಮಾಡ್ಲಿಕ್ಕೆ ಒಂದು ನನ್ಗೆ ಖುಷಿ ಆಯ್ತು. ನಾವು ಏನ್ ಮಾಡಿದೆ ನನಗೆ ತುಂಬಾ ಖುಷಿ ಇದೆ ಅವ್ರ ಜೊತೆ. ಬಟ್ ಅದನ್ನು ಈಗ ತೋರಿಸ್ಲಿಕ್ಕೆ ಸಮಯ ಬಂದಿದೆ ಜನರಿಗೆ, ನಾವು ಹೀಗೆ ಮಾಡಿದೇವ ಅಂತ. ಅದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೇನೆ. ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಅದರ ಪ್ರಕಾರ ನಾವು ಅಲ್ಲಿ ತುಂಬಾ ಹೊಸತನಗಳನ್ನು ಇಟ್ಟಿದ್ದೇವೆ. ಆಮೇಲೆ ಈ ಸ್ಕ್ರಿಪ್ಟ್ ಆಗಿರ್ಬೋದು, ತುಂಬಾ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್. ಆಮೇಲೆ ಒಂದು ನೈಟ್ ಅಲ್ಲಿ ಆಗೋ ಕತೆ. ಬಟ್ ಅದನ್ನು ಡೈರೆಕ್ಟರ್ ಹೇಗೆ ಹೆಣೆದಿದ್ದಾರೆ, ಅದನ್ನು ಪೂರಕವಾಗಿ ಹೇಗೆ ಕ್ಯಾರೆಕ್ಟರ್ ಹೇಗೆ ತಗೊಂಡು ಹೋಗಿದ್ದಾರೆ, ಅದನ್ನು ಹೇಗೆ ಸರ್ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ, ಅದೆಲ್ಲ ವಿಭಿನ್ನವಾಗಿದೆ. ಅದನ್ನು ನೋಡ್ಲಿಕ್ಕೆ ತುಂಬಾ ನಾನು ಆಸ್ ಅನ್ ಆಡಿಯನ್ಸ್, ಆಸ್ ಅ ಫ್ಯಾನ್ ನಾನು ವೇಟ್ ಮಾಡ್ತಾ ಇದ್ದೆ. ಈ ಸಿನಿಮಾಗೆ ಕಂಪ್ಲೀಟ್ ಸ್ಟಂಟ್ ಕೊರಿಯೋಗ್ರಫಿ ನಿಮ್ದೆ ಅಲ್ವಾ? ಇಲ್ಲ, ನಾನು ಕಂಪ್ಲೀಟ್ ಆಗಿ ನಾನು ಮಾಡಲಿಲ್ಲ. ನಾನು ಒಂದು 45 days ಆಕ್ಷನ್ ಮಾಡಿದೆ. ಒಂದು 6 months ನಾನು ಟ್ರಾವೆಲ್ ಮಾಡಿದೆ. ಎಷ್ಟು ಸೀಕ್ವೆನ್ಸ್? ಸೊ ನಾನು ಫಸ್ಟಿಗೆ ಒಂದು ಇಂಟ್ರೊಡಕ್ಷನ್ ಮಾಡಿದೆ. ಆಮೇಲೆ ಇಂಟ್ರೊಡಕ್ಷನ್ ಆದ್ಮೇಲೆ ಕ್ಲೈಮ್ಯಾಕ್ಸ್ ನಾನು 25 days ಶೂಟ್ ಮಾಡಿದ್ದೇನೆ. ಹೌದು. ಆಮೇಲೆ ಅದು ಬಿಟ್ಟು ಒಂದಷ್ಟು ಸಣ್ಣ ಪೀಸ್ಗಳನ್ನ ಶೂಟ್ ಮಾಡಿದೆ. ಅದು ಬಿಟ್ಟು ಒಂದು 2 ಫೈಟ್ ಮಾಸ್ಟರ್ ಇದಾರೆ ಅಲ್ಲಿ. ಕೆವಿನ್ ಅಂತ ಅವರೊಂದು ಡ್ಯಾನ್ಸ್ ಒಂದು ಮಾಡಿದ್ರು. ಡ್ಯಾನ್ಸ್ ಅಲ್ಲಿ ಒಂದಷ್ಟು ಎಲಿಮೆಂಟ್ಸ್ ಬರುತ್ತೆ, ಅವ್ರು ಮಾಡಿದ್ರು. ಆಮೇಲೆ ಇಂಟರ್ವಲ್ ಅನ್ನು ದಿಲೀಪ್ ಅವರು ಅಂತ ಇನ್ನೊಬ್ರು
ಮಾಡಿದ್ರು. ಪ್ರತಿಯೊಂದನ್ನು ಆಡಿಯನ್ಸ್ ಗಮನಿಸ್ತಾ ಇರ್ತಾರೆ ಹೌದು. ಇವತ್ತು ಎಲ್ಲದನ್ನು ಇಲ್ಲಿ ಯಾವ್ದು ಬೆಸ್ಟ್ ಯಾವ್ದು ವೀಕ್ ಪಾಯಿಂಟ್ ಅಂತ. ಸೊ ನಿಮಗೆ ಏನೇನೆಲ್ಲ ಚಾಲೆಂಜಸ್? ನನ್ಗೆ ಏನ್ ಚಾಲೆಂಜ್ ದೊಡ್ಡ ಚಾಲೆಂಜ್ ಏನಂದ್ರೆ ಸುದೀಪ್ ಸರ್ ತುಂಬಾ ಮೂವೀಸ್ ಮಾಡಿದ್ದಾರೆ. ಹೌದು. ಅವ್ರದ್ದೊಂದು ಇಮೇಜ್ ಇದೆ, ಅವ್ರದ್ದೊಂದು ಆಕ್ಷನ್ ಅಂತ ಹೇಳ್ಮೇಲೆ ಒಂದು ಇಮೇಜ್ ಇದೆ, ಅವ್ರದ್ದು ಸ್ವ್ಯಾಗ್, ಆ ಸ್ಟೈಲ್, ಅದಕ್ಕೊಂದು ಇಮೇಜ್ ಇದೆ, ಆಟಿಟ್ಯೂಡ್ಗೆ ಅದು ಇಮೇಜ್ ಇದೆ. ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜನ ಅವ್ರದ್ದು ಫ್ಯಾನ್ಸ್ ಏನಿದೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಬಿಟ್ಟು ಹೊಸ ಜನರಿದೆ, ಅವ್ರು ಕೂಡ ಏನೋ ಹೊಸತ್ತು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೇಮ್ ಇದೆಲ್ಲ ಮಾಡ್ಬೇಕಾದ್ರೆ ನಾವು ಸ್ಟೋರಿ ಥಿಂಕ್ ಮಾಡ್ಬೇಕು. ಜನ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಥಿಂಕ್ ಮಾಡ್ಬೇಕು. ಅದೆಲ್ಲ ಬಿಟ್ಟು ಅದರಲ್ಲಿ ಏನು ಹೊಸತ್ತು ಮಾಡ್ಬೋದು, ಆ ಹೊಸತನ ಏನ್ ಮಾಡ್ತಾ ಇದ್ದೇವೆ ಅದು ಬೇರೆ ನೋಡಿರ್ಬಾರ್ದು. ಯಾಕಂದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಜನ ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಅಲ್ಲಿ ಏನಾದ್ರು ರಿಪೀಟ್ ಆಗಿದ್ರೆ ಬೇರೆ ಕಡೆ ಕಂಪೇರ್ ಮಾಡ್ತಾರೆ, ನೋಡಿ ಇದು ಇಲ್ಲಿಂದ ಬಂದಿದೆ ಅಂತ. ನಾವು ಕೆಲಸ ಏನೋ ಮಾಡಿರ್ತೇವೆ, ಕೋ ಇನ್ಸಿಡೆನ್ಸ್ ಆಗಿ ಎಲ್ಲೋ ಆಗಿರ್ತದೆ. ಕೆಲವೊಂದು ನಾವೀಗ ಪ್ಲಾನ್ ಮಾಡಿರ್ತೇವೆ, ನಾವು ಶೂಟ್ ಮಾಡಿರ್ತೇವೆ, ನೋಡಿದ್ರೆ ಇನ್ನೊಂದು ಸಿನಿಮಾಲ್ ಬಂದ್ಬಿಡ್ತು, ನಮ್ಗೆ ಅದು ಗೊತ್ತೇ ಇರಲ್ಲ. ಸೊ ಕಾಪಿ ತರ ಬರುತ್ತೆ ಅದು. ಬಟ್ ಅದೆಲ್ಲ ತಲೆಯಲ್ಲಿ ಇಟ್ಟು ಕೂಡ ಏನೋ ಒಂದು ಮಾಡ್ಬೇಕು, ಅದನ್ನು ಥಿಂಕು ಮಾಡಿರ್ಬಾರ್ದು ಬೇರೆಯವರು. ನಾವೇನು ಅದನ್ನು ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಅದೊಂದು ಸಿಕ್ಕಾಪಟ್ಟೆ ಚಾಲೆಂಜ್ ಇರುತ್ತೆ. ಯಾಕಂದ್ರೆ ಜನ ಈಗ ತುಂಬಾ ಸಿನಿಮಾಗಳಿಗೆ ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ. ಒಂದೇ ಅದೇ ಏನೋ ಒಂದು ಸ್ಟೈಲ್ ಇಲ್ಲಿ ನೋಡಿದ್ರೆ, ಏನೊಂದು ಸೀನ್ ಇಲ್ಲಿ ನೋಡಿದ್ರೆ, ಇನ್ನೊಂದು ನೋಡಿದ್ರೆ ಅದನ್ನ ಹಾಕೊಂಡು ಕಾಪಿ ಒರಿಜಿನಲ್ ಅಂತ ಹಾಕ್ಬಿಡ್ತಾರೆ. ಸೊ ಅದು ನಮ್ಗೆ ತುಂಬಾ ಚಾಲೆಂಜ್. ಆಡಿಯನ್ಸ್ ತುಂಬಾ ಕ್ಲವರ್ ಇದ್ದಾರೆ. ಮತ್ತೆ ಅವರಿಗೆ ಈ ಟೆಕ್ನಾಲಜಿ ಅನ್ನೋದು ಇದೆಯಲ್ಲ, ತುಂಬಾ ದೊಡ್ಡ ಇದು ಕಲ್ಸ್ಬಿಟ್ಟಿದೆ. ಏನ್ ಹೇಳ್ತೀವಿ, ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ಒಬ್ಬ ಫಿಲ್ಮ್ ಮೇಕರ್ ತರ ಯೋಚನೆ ಮಾಡ್ತಾನೆ. ಕೂತ್ಕೊಂಡು ಇದಿದ್ದು ಈ ಸೀನ್ ಇಲ್ಲಿ ಬಂತು, ಈ ಶಾಟ್ ಇಲ್ಲಿ ಬಂದಿತ್ತು, ಆ ತರ. ಸೊ ಎಲ್ಲ ಪ್ರತಿಯೊಂದು ವಿಷಯನ ಅಬ್ಸರ್ವ್ ಮಾಡ್ತಾರೆ. ಅದು ಕಂಟಿನ್ಯೂಟಿ ಇರ್ಲಿ, ಅದೇನು ಮಿಸ್ಟೇಕ್ ಇರ್ಲಿ, ಏನಿದ್ರೆ ಕೂಡ ಅವ್ರು ಜಡ್ಜ್ ಮಾಡ್ತಾರೆ. ಇಲ್ಲಿ ಸ್ಲೋ ಇದೆ, ಇಲ್ಲಿ ಫಾಸ್ಟ್ ಇದೆ, ಇಲ್ಲಿ ಬಿಲ್ಡಪ್ ಇರ್ಬೇಕಿತ್ತು, ಇಲ್ಲಿ ಇಲೆವೇಶನ್ಸೇ ಇಲ್ಲ, ಅದೆಲ್ಲ ಜಡ್ಜ್ ಮಾಡ್ತಾ ಇರ್ತಾರೆ. ನಾವು ಈ ಸೈಕಾಲಜಿಗಳನ್ನು ತಲೆಯಲ್ಲಿಟ್ಟು, ಫ್ಯಾನ್ಸ್ ಗಳ ಎಕ್ಸ್ಪೆಕ್ಟೇಷನ್ ತಲೆಯಲ್ಲಿಟ್ಟು, ರಿವ್ಯೂವರ್ಸ್ ಗಳನ್ನ ತಲೆಯಲ್ಲಿಟ್ಟು, ಇಂಪಾರ್ಟೆಂಟ್ ಆಗಿ ಸ್ಟೋರಿಯನ್ನು ತಲೆಯಲ್ಲಿಟ್ಟು ಇದೆಲ್ಲ ಮಾಡ್ಲಿಕ್ಕೆ ತುಂಬಾ ಚಾಲೆಂಜ್ ಆಗುತ್ತೆ. ಒಬ್ಬ ಸ್ಟಾರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಾವೊಂದು ಕೆಲವು ಮುಜುಗರ ಇರುತ್ತೆ. ಇದು ಅವ್ರಿಗೆ ಹೇಳಿದ್ರೆ ಸರಿ ಆಗುತ್ತಾ, ಅವ್ರೇನೋ ಮಾಡ್ತಾ ಇರ್ತಾರೆ, ನಾವೇನೋ ಹೊಸತ್ ಮಾಡಿ ಹೇಳಿದ್ರೆ ಅದು ಬೇಜಾರಾಗ್ತಾರ, ಎಕ್ಸ್ಪೆಕ್ಟ್ ಮಾಡ್ತಾರ, ಇದೆಲ್ಲ ಇರುತ್ತೆ. ಸೊ ಬೇಸಿಕಲಿ ನಾವು ಆಕ್ಟರ್ಗೆ ಕಂಫರ್ಟ್ ಮಾಡ್ಬೇಕು, ಅವರ ಕಂಫರ್ಟೇಬಲ್ಗೆ ನಾವು ಮಾಡ್ಬೇಕಾಗುತ್ತೆ. ಬಟ್ ನಾವು ಹೊಸತನ ಮಾಡ್ಬೇಕಾದ್ರೆ, ಏನಾದ್ರು ಹೊಸತನ ಮಾಡ್ಬೇಕಾದ್ರೆ ನಮ್ಗೂ ಒಂದು ಕಂಫರ್ಟೇಬಲ್ ಲೆವೆಲ್ ಬರ್ಬೇಕಾಗತ್ತೆ ಅವ್ರ ಜೊತೆ. ಅವ್ರು ನಮ್ಗೆ ಒಂದು ಆಶ್ವಾಸನೆ ಕೊಡ್ಬೇಕಾಗುತ್ತೆ, ಮಾಡು ನೀನು, ನಾನಿದ್ದೇನೆ, ನೀನ್ ಮಾಡು, ನೀನ್ ಏನ್ ಬೇಕು, ನಾನು ನಿಮ್ ಜೊತೆ ಇದ್ದೇನೆ ಅಂತ ಹೇಳಿ ಒಂದು ವಿಷಯ ಬಂದ್ರೆ ನಮ್ಗೆ ಖುಷಿ ಆಗ್ಬಿಡುತ್ತೆ. ನಾವು ಅವಾಗ ಏನೆಲ್ಲ ಮಾಡ್ಬೋದು. ಸೊ ಇದು ನನ್ಗೆ ಅವರಿಂದ ಸಿಕ್ಕಿದ್ದು. ನಾನು ಹೊಸಬಂತ ಅವ್ರು ಥಿಂಕ್ ಮಾಡಲಿಲ್ಲ, ನಾನು ನನ್ನ ಏನು ಪ್ರತಿಭೆ ಇದೆ, ಏನೋ ಮಾಡ್ತಾನೆ ಇವನು ಅಂತ ಹೇಳ್ಕೊಂಡು ಥಿಂಕ್ ಮಾಡಿದೆ. ಅವರು ನಂಗೆ ಸಪೋರ್ಟ್ ಮಾಡಿದ್ರು. ಅದು ಬಿಟ್ಟು ಅವರ ಎಕ್ಸ್ಪೀರಿಯನ್ಸ್ ಇದು ನನ್ಗೆ ಹೇಳಿದ್ರು. ಸೊ ಹೀಗೆ ನೋಡು ಏನ್ ಮಾಡ್ಬೋದು, ಇದು ನೋಡು ಇಲ್ಲಿಂದ ಆಂಗಲ್ ಇಟ್ರೆ ಹೇಗೆ ಆಗ್ಬಹುದು, ಅದ್ರಲ್ಲಿ ನಂಗೆ ತುಂಬಾ ಯಾಕಂದ್ರೆ ಅವರು ಡೈರೆಕ್ಟರ್ ಅಲ್ವಾ, ಅವರೊಬ್ರು ಡೈರೆಕ್ಟರ್, ಅವ್ರದ್ದು ವಿಷನ್ ಇದೆ, ಅವರ ಕ್ಯಾರೆಕ್ಟರ್ ಅನ್ನು ಅವರು ಡೈಲಿ ಪ್ಲೇ ಮಾಡ್ತಾ ಇದ್ದಾರೆ. ನಾವು ಗೆಸ್ಟ್ಗಳು, ಟೆಕ್ನಿಷಿಯನ್ಸ್ ಅಂದ್ರೆ ಸ್ಟಂಟ್ ಡೈರೆಕ್ಟರ್ಗಳು, ನಾವು ಗೆಸ್ಟ್ಗಳು, ನಾವು ಬರ್ತೇವೆ, ನಮ್ದು ಏನಿದೆ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಬಟ್ ಅದನ್ನೇ ಅವರು ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಅದನ್ನ ಶೂಟ್ ಮಾಡ್ಬೇಕಾದ್ರೆ, ಅದನ್ನ ಮಲಗಿರ್ಬೇಕಾದ್ರೆ ಅದೇ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅವರ ಇನ್ಪುಟ್ಸ್ ಏನಿದೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಎಲ್ಲರೂ ಅದನ್ನ ಕೊಡ್ಲಿಕ್ಕೆ ಆಗಲ್ಲ. ಸುದೀಪ್ ಸರ್ ಏನಾದ್ರೆ ಅದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ಸೊ ಅದನ್ನ ನನಗೆ ಫೀಡ್ ಇನ್ ಮಾಡ್ತಾ ಇದ್ರು. ಸೊ ಹೀಗೆ ಇಟ್ರೆ ಚೆನ್ನಾಗಿರುತ್ತೆ, ಹೀಗೆ ಚೆನ್ನಾಗಿರುತ್ತೆ ನೋಡು, ಅದು ಇದು ಅಂತ ನನಗೆ ತುಂಬಾ ಇನ್ಪುಟ್ಸ್ ಕೊಟ್ರು. ಸೊ ಅದನ್ನ ನಾನು ತುಂಬಾ ಕಮರ್ಷಿಯಲ್ ಆಗಿ ಏನ್ ಬೇಕು ಅದನ್ನ ಸಿಕ್ಕಾಪಟ್ಟೆ ಕಲಿತೆ. ನನ್ಗೆ ಅಂದ್ರೆ ನಾನು ತುಂಬಾ ಬೇರೆ ಬೇರೆ ಪ್ಯಾಟರ್ನ್ಸ್ ಮಾಡ್ತಾ ಬಂದೆ. ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡ್ತಾ ಇದ್ದೆ, ತುಂಬಾ ಸ್ಟೈಲೈಸ್ಡ್ ಆಗಿ ಮಾಡ್ತಿದ್ದೆ. ಬಟ್ ಹೆವಿ ಕಮರ್ಷಿಯಲ್ ಆಗಿ ಆ ಎಲಿಮೆಂಟ್ಸ್ ಗಳನ್ನು ಹೇಗೆ ಹಾಕ್ಬೇಕು, ಹೇಗೆ ಇಡಬೇಕು, ಆ ಸ್ಟಾರ್ ಅನ್ನು ಹೇಗೆ ತೋರಿಸ್ಬೇಕು, ಆ ಕ್ಯಾರೆಕ್ಟರ್ ಹೇಗೆ ಎತ್ತಬೇಕು, ಅದನ್ನು ಆ ವಿಷಯಗಳನ್ನು ನಾನು ತುಂಬಾ ಸುದೀಪ್ ಸರ್ ಹತ್ರ ಕಲಿತೆ. ಮ್ಯಾಕ್ಸ್ ಸೆಟ್ ಅಲ್ಲಿ ಹೌದು, ಯಾಕಂದ್ರೆ 6 months ನಾನು ಟ್ರಾವೆಲ್ ಮಾಡಿದ್ದೆ ಅವ್ರ ಜೊತೆ. ಸೊ ಸೆಟ್ ಅಲ್ಲಿ ಇರ್ಲಿ ಇಲ್ಲ ಅವ್ರ ಸ್ಟೇ ಅಲ್ಲಿ ಇರ್ಲಿ, ಏನಿದ್ರು ಕೂಡ ನಂಗೆ ಫೋನ್ ಮಾಡ್ತಿದ್ರು, ನಾವು ಮೀಟ್ ಆಗ್ತಿದ್ದೆವು, ನಾವು ಡಿಸ್ಕಸ್ ಮಾಡ್ತಿದ್ದೆವು. ನಾನು ಪ್ಲಾನ್ ಮಾಡ್ತಾ ಇದ್ದೆ, ಫೈಟ್ ಅನ್ನು ಶೂಟ್ ಮಾಡ್ತಾ ಇದ್ದೆ, ಮತ್ತೆ ಡಿಸ್ಕಸ್ ಮಾಡಿ ಸರ್ ಈಗ ಇದಿಲ್ಲೋ ನಾನು ಇದೆಲ್ಲ ಮಾಡ್ತೇನೆ, ನಾವು ಡಿಸ್ಕಸ್ ಮಾಡೋಣ ಅಂತ ಡೈರೆಕ್ಟರ್ ಅವ್ರು ಇರ್ತಿದ್ರು. ಸೊ ಅವ್ರ ಜೊತೆ ಡೈರೆಕ್ಟರ್ ಜೊತೆ ಒಂದು ಡಿಸ್ಕಸ್ ಮಾಡಿ ಮತ್ತೆ ಸುದೀಪ್ ಸರ್ ಹೋಗಿ, ಸರ್ ನಾನು ಹೀಗೆ ಮಾಡ್ತಾ ಇದ್ದೇನೆ, ನಿಮ್ಗೆ ಹೇಗಿದೆ ಇದೆಲ್ಲ ಅಂತ ಹೇಳ್ಕೊಂಡು, ಓಕೆ ಇದು ಚೆನ್ನಾಗಿದೆ, ಇದನ್ನ ಹೀಗೆ ಮಾಡ್ಲಿಕ್ಕೆ ಆಗುತ್ತಾ ನೋಡು,
ಇದು ಸೂಪರ್ ಆಗಿದೆ, ಇದು ಚೆನ್ನಾಗಿ, ಇದನ್ನ ನಾವು ಹೀಗೆ ಮಾಡೋಣ ಅಂತ ಆ ಡಿಸ್ಕಷನ್. ಹೌದು, ಯಾಕಂದ್ರೆ ನಾನು ಅಂತ ಇನ್ವಾಲ್ವ್ಮೆಂಟ್ ನಾನು ಬೇರೆ ಆಕ್ಟರ್ಸ್ ಅಲ್ಲಿ ನೋಡ್ಲಿಲ್ಲ. ಯಾಕಂದ್ರೆ ಆಕ್ಟರ್ಸ್ ಇದ್ಮೇಲೆ ಅವ್ರು ಆಕ್ಟ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಬಟ್ ಇವರು ಆಕ್ಟರ್ ಪ್ಲಸ್ ಟೆಕ್ನಿಷಿಯನ್ ಇವರು. ಸೊ ನನಗೆ ಆ ಟೆಕ್ನಿಕಲಿ ಏನ್ ಇನ್ಪುಟ್ಸ್ ಬೇಕೋ ಅದನ್ನು ಕೊಡ್ತಿದ್ರು. ಸೊ ಅದು ಬಿಟ್ಟು ಕ್ಯಾರೆಕ್ಟರೈಸೇಷನ್ಗೆ ನಾನು ಸಿಗರೇಟ್ ಹೀಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ನಾನು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನು ಹೀಗೆ ಕೊಟ್ರೆ ಚೆನ್ನಾಗಿರುತ್ತೆ, ನಾನು ಹೀಗೆ ಮಾಡಿದ್ದೇನೆ ಬೇರೆ ಸೀನ್ಗಳಲ್ಲಿ, ಸೊ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡೋಣ, ಹೀಗೆ ಮಾಡೋಣ. ಸೊ ಅಂತ ತುಂಬಾ ಡಿಸ್ಕಷನ್ಸ್, ಹೆಲ್ದಿ ಡಿಸ್ಕಷನ್ಸ್ಗಳು ನನಗೆ ತುಂಬಾ ಆಗ್ತಿತ್ತು ನಮಗೆ. ಸೊ ಅದು ನನಗೆ ಇನ್ಪುಟ್ಸ್ಗಳು. ಸೊ ಅದರಿಂದ ನಾವು ಏನು ಮಾಡಿದ್ದೇವೆ ಅದು ಮ್ಯಾಜಿಕ್. ಅದು ಹೇಗೆ ಆ ಕ್ಲೈಮ್ಯಾಕ್ಸ್ ಮೂಡಿ ಬಂದಿದೆ. ನಾವು ಆಕ್ಚುಲಿ ಫಸ್ಟ್ಗೆ ನಾವು ಒಂದು 15 ದಿನಕ್ಕೆ ಪ್ಲಾನ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಅನ್ನು. ಬಟ್ ಅದು ಹೋಗ್ತಾ ಕೆಲವು ಇನ್ಪುಟ್ಸ್ಗಳು ನಾವು ಮಾಡ್ತಾ ಅದು ಚೆನ್ನಾಗಿ ಬಂತ ಹೋಯ್ತು. ಸೊ ಸರ್ ಅದನ್ನು ನಾವು ಒಂದು ಸ್ವಲ್ಪ ಪರವಾಗಿಲ್ಲ, ಅವಸರ ಮಾಡಬೇಡ, ನೀನ್ ಆರಾಮ್ಸೆ ಮಾಡು, ನಿಂಗೆ ಹೇಗೆ ಬೇಕೋ ಹಾಗೆ ಮಾಡು, ನಾನು ಇದ್ದೆ ನಿನ್ ಜೊತೆ ಅಂತ ಹೇಳ್ಕೊಂಡು ನನ್ಗೆ ಸಪೋರ್ಟ್ ಮಾಡಿದ್ರು. ಅದರಿಂದ ನಾವು ಎಲ್ಲಿ ಕಾಂಪ್ರಮೈಸ್ ಮಾಡದೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಪ್ರತಿ ಶಾಟ್ ಅನ್ನು ಒಂದು ಡಿಫ್ರೆಂಟ್ ಆಗಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದೆವು. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೇ ಟೈಮಿಗೆ 2-3 ಕಡೆ ವಿಷಯಗಳು ನಡೀತದೆ. ನಾನು ವಿಷಯ ಹೇಳಿಕ್ ಹೋಗಲ್ಲ, ಜಾಸ್ತಿ ನಡೀತದೆ. ಶೂಟ್ಔಟ್ ಇದೆ, ಚೇಸಿಂಗ್ ಇದೆ, ಬಸ್ಗಳು, ಇದು ವೆಹಿಕಲ್ಗಳು ಬೀಳುತ್ತೆ, ಒಂದು ಫುಲ್ ಮಾಸ್ ಆಗಿ ಒಂದು ಫೈಟ್ ಇದೆ. ಸೊ ಪ್ರತಿಯೊಂದು ಇದೆ ಅಲ್ಲಿ. ಮತ್ತೆ ಇದೆಲ್ಲ ಆಗ್ತಿರೋದು ರಿಯಲ್ ಟೈಮ್ ಅಲ್ಲಿ, ಒಂದ್ ನೈಟ್ ಅಲ್ಲಿ ಆಗ್ತಿರೋದು. ಸೊ ಅದನ್ನ ನಾವು ಹಾಗೇನೆ ತೋರಿಸ್ಬೇಕಾಗುತ್ತೆ. ದೊಡ್ಡ ಚಾಲೆಂಜ್ ಅಲ್ವಾ? ಅದೆಲ್ಲ ಚಾಲೆಂಜ್, ಸಿಕ್ಕಾಪಟ್ಟೆ ಚಾಲೆಂಜ್. ಬಟ್ ಅದಕ್ಕೆ ಆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಮತ್ತೆ ಟೆಕ್ನಿಷಿಯನ್ ಸಪೋರ್ಟ್ ಇದ್ರೆ ಅದನ್ನು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ನೀವು ಮ್ಯಾಕ್ಸ್ ಬಂದಾಗ ನೋಡ್ತೀರಾ ಮತ್ತೆ ಹೇಳ್ತೀರಾ. ಕರೆಕ್ಟ್. ಹೌದು. ಸೊ ನಾನಂತೂ ಆ ಕ್ಲೈಮ್ಯಾಕ್ಸ್ ನೀವು ಹೇಳಿದ್ರಲ್ಲ, ನಾನು ಅದ್ ನೋಡಕ್ ಕಾಯ್ತಾ ಇದ್ದೀನಿ. ಆಕ್ಚುಲಿ 25ನೇ ತಾರೀಕು ಸಿನಿಮಾ ನೋಡ್ತೀನಿ, ಖಂಡಿತ ನಾನು ನಿಮಗೆ ಕಾಲ್ ಮಾಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಸುಕೃತ ವಾಗ್ಲೆ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.